ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KS Vlogs. ಸೊ ಲಾಸ್ಟ್ ವಿಡಿಯೋಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ನಾನು ನಿಜ ಸಖತ್ತು ಖುಷಿ ಆಯಿತು ನನಗೆ. ಆ್ಯಂಡ್ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ರಿ. ಲಾಸ್ಟ್ ವಿಡಿಯೋ ನಾನು ಹಾಕಿದ್ದು ಸುತ್ತು ಕಣಿವೆ ಲಾಗ್ ಹಾಕಿದ್ದೆ. ಸೊ ಅದಕ್ಕೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮ ರೆಸ್ಪಾನ್ಸ್ ನೋಡಿ. ಆ್ಯಂಡ್ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಕೂಡ ಶೇರ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಯಾಕೆ ಅಂದರೆ ಈ ಥರ ಸಪೋರ್ಟ್ ಸಿಗುತ್ತೆ ನಾನು ವಿಡಿಯೋಗೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ. ಏನಕ್ಕೆ ಅಂದರೆ ಇನ್ನೂ ಒಳ್ಳೊಳ್ಳೆ ಲಾಗ್ಸ್ ಒಳ್ಳೊಳ್ಳೆ ಕಂಟೆಂಟ್ ಕೂಡ ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಇವತ್ತಿನ ಲಾಗ್ ಏನಂದರೆ, ಸೊ ಇವತ್ತು ನಾವೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತೀನಿ ಇವತ್ತಿನ ಲಾಗಲ್ಲಿ, ಇವತ್ತೆಲ್ಲ ಯಾರ್ಯಾರಿರ್ತಾರೆ ಈ ಲಾಗಲ್ಲಿ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಲಾಗಲ್ಲಿ ಇನ್ನೂ 3 ಜನ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಸೊ ಅವರು ಆನ್ ದಿ ವೇ ಜಾಯ್ನ್ ಆಗ್ತಾರೆ. ಅದು ಎಲ್ಲಿ ಅಂತಲೂ ಕೂಡ ಹೇಳ್ತೀನಿ. ಅಲ್ಲಿ ಹೋಗಿ ಕೂಡ ಅವ್ರನ್ನ ಮೀಟ್ ಮಾಡಿಸ್ತೀನಿ ಯಾರು ಅಂತ. 2 ವರ್ಷ ಆದಮೇಲೆ ನಾನು ಲಾಗಲ್ಲಿ ಬರ್ತಿರೋದು ಅವರು. ಸೊ ಇಲ್ಲಿಂದ ನಾನು ಹೋಗಬೇಕು ಅವರು ಇರೋ ಜಾಗಕ್ಕೆ. ಸೊ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಅವ್ರನ್ನ ಪಿಕ್ ಮಾಡ್ಕೊಂಡು ಆಮೇಲೆ ನಾವು ಟ್ರಾವೆಲ್ ಮಾಡ್ತೀವಿ. ಸೊ ಎಲ್ಲಿಗಂತ ನಾನು ಅಲ್ಲೇ ಹೋಗಿ ಹೇಳ್ತೀನಿ. ಸೊ ನಿಮ್ಮ ಸಪೋರ್ಟ್ನ ಹೀಗೆ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ, ಇನ್ನೂ ಹೆಚ್ಚು ಸಪೋರ್ಟ್ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಾನು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ. ಸೊ ಏನಾದ್ರು ಮಿಸ್ಟೇಕ್ ಇತ್ತು ಅಂದರೆ ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಸೊ ಇವತ್ತಿನ ಲಾಗ್ ತುಂಬ ಸ್ಪೆಷಲ್ಲು ಆ್ಯಂಡ್ ಅಷ್ಟು ಫನ್ನಾಗಿರುತ್ತೆ ಇವತ್ತಿನ ಲಾಗು. ಸೊ ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ಒಬ್ಬನೇ ಹೋಗ್ತಾ ಇದ್ದೀನ. ಈ ಲಾಗ್ ಮಾಡೋಕ್ಕೆ ನಾನು ಒಬ್ಬನೇ ಹೋಗ್ತಿದ್ದೀನ ಅಂತ ನಿಮಗೆ ಡೌಟ್ ಇರ್ಬೋದು. ಯಾಕೆಂದರೆ ಸ್ಟಾರ್ಟಿಂಗ್ ನಾನು ಅಮ್ಮನ ತೋರಿಸ್ತಿಲ್ಲ. ಸೊ ಅಮ್ಮನೂ ಕೂಡ ಬರ್ತಾ ಇದ್ದಾರೆ. ಅಮ್ಮ ಆಗಲೇ ರೆಡಿ ಆಗ್ತಿದ್ರು, ಹಂಗಾಗಿ ನಾನು ತೋರಿಸ್ತಿಲ್ಲ. ನಾನು ಫಸ್ಟೇ ರೆಡಿ ಆಗಿಬಿಟ್ಟೆ, ಬೇಗನೆ ಹೋಗೋಣ ಅಂತ ಹೇಳಿ. ಸೊ ಅಮ್ಮ ನೋಡಿ ಇಲ್ಲೇ ಇದ್ದಾರೆ. ಹಾಯ್ ಅಮ್ಮ. ಹಾಯ್ ಹಲೋ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಗಾಯ್ಸ್, ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ. ನೀವು ಲೈಕ್ ಕಮೆಂಟ್ ಮಾಡಿದಷ್ಟು ನನಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ. ನೀವು ಶೇರ್ ಮಾಡಿದಷ್ಟು ನನಗೆ ಇನ್ನೂ ಹೆಚ್ಚು ಸಪೋರ್ಟ್ ಸಿಗುತ್ತೆ. ಸೊ ಅಮ್ಮ ನೋಡಿ ಆರಾಮಾಗಿ ಹಿಂಗೆ ರೆಡಿ ಆಗಿದ್ದಾರೆ ಅಂತ. ನಾವು ನೋಡಿ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆಗಲೇ ಒಂದು ಏರ್ ಸೆಟ್ ಮಾಡಿಕೊಂಡೆ, ಸೆಟ್ಟೇ ಆಗಲಿಲ್ಲ. ಈಗ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಅಮ್ಮ ಎಲ್ಲಿ ಹೋಗೋದು ಇವತ್ತು? ಎಲ್ಲಿ ಹೋಗ್ತಾ ಇದ್ದೀವಿ? ಇನ್ನು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀವಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ. ಸೊ ಈ ಲಾಗು ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀವಿ ಗಾಯ್ಸ್. ಫುಲ್ ವೀಡಿಯೋ ನೋಡಿ, ಸಿಕ್ಕಾಪಟ್ಟೆ ಫನ್ ಇರುತ್ತೆ ಇವತ್ತಿನ ಲಾಗ್ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಲಾಗ್ನ ಶುರು ಮಾಡೋಣ. ನಿಮಗೆ ರೋಡಲ್ಲಿ ಸಿಗ್ತೀನಿ. ಜಾಸ್ತಿ ಲ್ಯಾಗ್ ಮಾಡಲ್ಲ. ಲಾಸ್ಟ್ ವೀಡಿಯೋದಲ್ಲಿ ತುಂಬ ಲ್ಯಾಗ್ ಮಾಡಿಬಿಟ್ಟಿದೆ. ಸೊ ಕಮೆಂಟ್ ಮಾಡಿದ್ದೀರಾ ಜಾಸ್ತಿ ವೀಡಿಯೋ ಮಾಡಿಬಿಡಿ, ಅಂದರೆ ಟೈಮ್ ಲೆಂತ್ ಮಾಡಬೇಡಿ, ಶಾರ್ಟ್ ವೇ ಮಾಡಿ ಅಂತ. ಸೊ ಹಂಗಾಗಿ ಜಾಸ್ತಿ ಲ್ಯಾಗ್ ಮಾಡಲ್ಲ. ಆ್ಯಸ್ ಯೂಶುವಲ್ ಸಿಂಪಲ್ ವಿಷಯ ಏನೇನಿರುತ್ತೋ ಅದನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ. ಸೊ ಬನ್ನಿ ಗಾಯ್ಸ್, ತಡ ಮಾಡೋದು ಬೇಡ, ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ನನ್ನದು ಪಲಾವ್, ಅಮ್ಮನದು ಇಡ್ಲಿ ತಿಂತಾ ಇದ್ದಾರೆ ನೋಡಿ. ಅಮ್ಮ ಇಡ್ಲಿ ತಿಂತವ್ರೆ, ನಾನು ಪಲಾವ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಹೋಟೆಲ್ ನೋಡಿ ಈ ಥರ ಕಾಣ್ತಿದೆ. ಇದು ಹೋಟೆಲು. ಚಟ್ನಿ ಹೇಳಿದೆ. ಸೊ ಚಟ್ನಿ ಬಂದಿದೆ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ತೀವಿ. ಸೊ ಫಸ್ಟ್ ಟಿಫನ್ ಮಾಡೋಣ, ಆಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬರೀಗೆ ಫಸ್ಟ್ ಇಡ್ಲಿ ತಿನ್ಬಿಟ್ಟು ಮುಗಿಸ್ತಾನೆ. ಅಮ್ಮ ನೋಡಿ ತಿಂತವ್ರೆ ಆರಾಮಾಗಿ. ಸೊ ಗಾಯ್ಸ್, ಇವಾಗ ನಾನು ಎಲ್ಲಿದ್ದೀನಿ ಅಂದರೆ, ನೀವು ನೋಡಿರ್ತೀರಾ ನೋಡಿ, ಹಿಂದೆ ಜಾಗ ನೋಡ್ರೆ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ. ಸೊ ಇವಾಗ ನಾನು ಗುಬ್ಬಿಲಿದ್ದೀನಿ. ಗುಬ್ಬಿಲಿ ಏನಕ್ಕೆ ಬಂದೆ ಅಂದರೆ ಅಕ್ಕ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಅಕ್ಕ ಅವರು 2 ವರ್ಷ ಆಗಿದೆ ಬಂದು ಲಾಗಲ್ಲಿ. ಸೊ ಇವತ್ತು ಸಿಗ್ತಾ ಇದ್ದಾರೆ ನೋಡಿ, ಇಲ್ಲೇ ಇದ್ದಾರೆ ಕಾರ್ ಹತ್ರ. ಬನ್ನಿ ಅಂದರೆ ನೋಡಿ ಎಲ್ಲೋಗಿ ನಿಂತಿದ್ದಾರೆ. ಹಾಯ್, 2 ವರ್ಷ ಆಗಿದೆ ನೋಡಿ ಬಂದವ್ರೆ. ರೆಗ್ಯುಲರ್ ಆಗಿ ಬರ್ತಾರೆ ಅಂತ ಏನು, ಡೈಲಿ ಲಾಗ್ ಬರ್ತಾರೆ, ರ್ಯಾಂಡಮ್ ಆಗಿ ಬರ್ತಿರ್ತಾರೆ ನೋಡಿ. ಪಾಪು ಇಲ್ಲೇ ಇದೆ, ಅದು ಆಂಟಿ ಅಮ್ಮ. ಹಾಯ್ ಅಮ್ಮ. ಇನ್ನೊಬ್ರು ಅಕ್ಕ ನೋಡಿ ಕಾರಳತ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಕುಂತಾಳೆ ನಮ್ಮ ಮಿನಿ ಡುಮ್ಮಿ. ಸೊ ಇವಾಗ ನಾವೆಲ್ಲ ಹೋಗ್ತಿದ್ದೀವಿ? ಸಸ್ಪೆನ್ಸ್ ಗಾಯ್ಸ್. ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗಾಯ್ಸ್, ಈ ಬೇಬಿಗೆ ಈಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತಾ ಇದ್ದೀವಿ. ಸೊ ಇದಕ್ಕೆ ಜ್ಯೂಸ್ ಕುಡಿಸ್ತಾ ಇದ್ದೀವಿ ನೋಡಿ. ಹೆಚ್ಚು 2,000 ಆಗ್ತಾ ಇದ್ದಾರೆ ನೋಡಿ. ಅಲ್ಲಿ 14 ಆಗ್ತದೆ ಪೆಟ್ರೋಲ್ ಹಾಕ್ತವ್ರೆ. ಜ್ಯೂಸ್ ಕುಡಿಸ್ತಾ ಇದ್ದೀವಿ, ಎನರ್ಜಿ ಬೇಕಲ್ಲ ಅದಕ್ಕೆ. ನೋಡಿ ಎಷ್ಟಾಯಿತು, 1500 ಹಾಕಿದ್ದಾರೆ. ಎಣ್ಣೆ ಹಾಕ್ತಾವ್ರೆ. ಅಕ್ಕ ನೋಡಿ ಆಚೆ ಹೋಗೋರೆ. ಸೊ
ಗಾಯ್ಸ್ ಇವಾಗ ಜರ್ನಿ ಶುರುವಾಗಿದೆ. ಎಲ್ಲಿ ಹೋಗ್ತೀವಿ ಅಂತ ನೀವೇ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ. ನಾವು ಇವಾಗ ಹೋಗ್ತಿರೋದು ಚನ್ನಪಟ್ಟಣ ಕನಕಪುರ ನಿಯರು. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂದರೆ ಬರೀ ದೇವಸ್ಥಾನ ಮಾತ್ರ ತೋರಿಸಲ್ಲ, ಹಂಗೆ ಅಂದಿವೇ ಹೋಗ್ತಾ ದೇವಸ್ಥಾನ ಹೋಗೋಣ ಅಂತ ಹೇಳಿ. ನೋಡಿ ಅಕ್ಕ ನೋಡಿ ಬೇಜಾರಾಗಿ ಕೂತ್ಕೊಬಿಟ್ಟಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಕ್ಕ ಫುಲ್ ಕಾರ್ ಓಡಿಸ್ತಾರೆ. ಅಕ್ಕ ಇಲ್ಲಿ ಹೋಗ್ತಿರೋದು ನಾವೀಗ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಅಲ್ಲಿಂದ ಹೇಳ್ತಾ ಇದ್ದೀನಿ ಹೇಳಿ ಅಂತ ಅಕ್ಕ ಹೇಳ್ತಾ ಇಲ್ಲ. ನೋಡಿ ಏನು ಕೇಳಿ ಗಾಯ್ಸ್, ಏನಾಯ್ತು? ಪೇಷಂಟ್ ಆಗ್ಬಿಟ್ಟವ್ರೆ. ಪೇಷಂಟ್ ಥರ ಕಾಣ್ತಾರೆ ಅವರು. ನಮ್ಮನ್ನು ಪೇಷಂಟ್ ಮಾಡ್ತಾರೆ ಬಿಟ್ಟರೆ ಸ್ವಲ್ಪ ಹೊತ್ತಲ್ಲಿ ಆ ಥರ ಇದ್ದಾರೆ. ನೋಡಿರ್ಬೋದು, ನೋಡಿ ಇವ್ರು ನಗ್ತಾರೆ, ಫುಲ್ ಖುಷಿ. ಏನು ಹೇಳಿ ಗಾಯ್ಸ್, ವೆದರ್ ಮಾತ್ರ ಸಖತ್ತಾಗಿದೆ. ಹೋಗ್ತಾ ಇದ್ದೀವಿ. ಇಲ್ಲಿಂದ ಏನೊಂದು 90 ಕಿಲೋಮೀಟರ್ ಇದೆ ಚನ್ನಪಟ್ಟಣ ಗೊಂಬೆಗಳ ನಾಡು. ಸೊ ಅಲ್ಲಿ ಕಬ್ಬಾಳಮ್ಮ ಟೆಂಪಲ್ಲು ಅಂದಿವೆ. ಏನಾದರೂ ವೆಕೇಶನ್ಸ್ ಇದ್ರೆ ಅದೆಲ್ಲ ಮುಗಿಸ್ಕೊಂಡು ಇವತ್ತಿನ ಲಾಗ್ ಅಂತೂ ಸಿಕ್ಕಾಪಟ್ಟೆ ಫನ್ ಇರುತ್ತೆ. ಯಾಕಂದರೆ ಅಕ್ಕವರೆಲ್ಲ ನೋಡಿ ಗಾಯ್ಸ್ ಎಲ್ಲಿಂದ ಬರ್ತಾರೆ ಇವರೆಲ್ಲ, ಹೆಂಗೆ ಹೇಳ್ತಾರೆ ನೋಡಿ ಗಾಯ್ಸ್. ನೋಡಿ ಹೆಂಗೆ ಹೇಳ್ತಾರೆ ಇಂದ ಕೂತ್ಕೊಂಡು. ಆಂಟಿ ಇಂದ ಕೂತ್ಕೊಂಡ್ಬಿಟ್ಟಾರೆ, ಪಾಪ ಮಲ್ಕೊಂಬಿಟ್ಟೈತೆ. ನಮ್ಮ ಅಕ್ಕ ಆರಾಮಾಗಿ ಕಾರ್ ಹಾಕೊಂಡು ಸಾಂಗ್ ಹಾಕೊಂಡು ಅಮ್ಮನ ಫುಲ್ ಬಿಸಿ ಆಗಿಬಿಟ್ಟವ್ರೆ. ಸೊ ಬನ್ನಿ ಗಾಯ್ಸ್ ಹೋಗೋಣ. ನಿಮಗೆ ತೋರಿಸ್ತೀನಿ ಏನೇನಿದೆ ಅಂತ ಈ ಲಾಗಲ್ಲಿ. ಬಟ್ ಏನಂದರೆ ಟೆಂಪಲ್ ನಿಮಗೆ ಫುಲ್ ತೋರಿಸಲ್ಲ. ಏನಕ್ಕೆ ಬರೀ ಟೆಂಪಲ್ ಲಾಗೆ ಮಾಡ್ತಿಲ್ಲ ಗುರು ಅಂತ ಬೇಬೇಡಿ ಕಮೆಂಟಲ್ಲೆಲ್ಲ. ಸೊ ಹಂಗಾಗಿ ಟೆಂಪಲ್ ಫುಲ್ ತೋರಿಸಲ್ಲ. ಫುಲ್ ಫನ್ ಇರುತ್ತೆ ಅಷ್ಟೇ, ವೆಕೇಶನ್ ಇರುತ್ತೆ. ಸೊ ಹಂಗಾಗಿ ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ಪಾಪ ನೋಡಿ ಗಾಯ್ಸ್ ಅವಲಿಂದ ಹಾಯ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ. ಅಂಟ್ಕೊಂಡ್ಬಿಟ್ಟಿದ್ದೇವ್ರ ಮುಂದೆ ಆಗ್ಲಿಂದಾನೆ ಹಿಂದಿಂದನೇ ಹಾಯ್ ಮಾಡ್ತಾ ಇದ್ದೀವಿ. ನೋಡಿ ಬಾಯ್ ಮಾಡ್ತಾರೆ, ಅಕ್ಕರು ಬಾಯ್ ಮಾಡ್ತಾರೆ. ಬಾಯ್ ಮಾಡ್ತಿದ್ದೆ ಅಷ್ಟೇ, ಏನು ಮಾಡ್ತಾರೆ. ಓಕೆ ಗೈಸ್, ಫೈನಲ್ ಆಗಿ ಎಷ್ಟು 2 ಅವರ್ಸ್ ಟ್ರಾವೆಲ್ ಮಾಡಿಕೊಂಡು ಈಗ ದೇವಸ್ಥಾನ ಹತ್ರ ಬಂದ್ವಿ. ಸೊ ನಾವೆಲ್ಲಿದ್ದೀವಿ ಅಂದರೆ ಚನ್ನಪಟ್ಟಣ ತಾಲೂಕು ಕಬ್ಬಾಳಮ್ಮ ದೇವಸ್ಥಾನದಲ್ಲಿರೋದು, ಗೊಂಬೆಗಳ ನಗರಿ ಚನ್ನಪಟ್ಟಣ. ಸೊ ಅಲ್ಲಿದ್ದೀವಿ. ಅಕ್ಕ ನೋಡಿ ಆರಾಮಾಗಿ ಕೂತಾರೆ. ಅವ್ರು ಹೇಳಲ್ಲ, ನನಗೆ ಇವಾಗ ಹೇಳ್ತಾವ್ರೆ ದೇವಸ್ಥಾನ ಬಂತು ಅಂತ. ಅಕ್ಕನೇ ನನಗೆ ಹೇಳ್ಕೊಟ್ಟಿದ್ದು. ಸೊ ದೇವಸ್ಥಾನ ಬಂತು ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹೆವಿ ಕ್ರೌಡ್ ಇದೆ. ದರ್ಶನ ಯಾವಾಗ ಆಗೋದು ಅದು ಗೊತ್ತಿಲ್ಲ. ಒಳಗೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಬರ್ಬೇಕು. ಸೊ ನೋಡೋಣ, ಪಾಸಿಬಲ್ ಒಳಗಡೆ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ಮೊಬೈಲ್ ಅಲೋ ಇರಲ್ಲ ಒಂದೊಂದು ಕಡೆ. ಅಕ್ಕ ನೋಡಿ ಆರಾಮಾಗಿ ಕೂತಾರೆ, ಏನೂ ಹೇಳ್ತಾನಿಲ್ಲ. ಏನಾದರೂ ಹೇಳು. ಪೇಷಂಟ್ ಆಗಿದ್ದೀನಿ. ಓ ಪೇಷಂಟ್ ಆಗ್ಬಿಟ್ಟಿದ್ಯಾ? ಇನ್ನೇನು ಆಗಿಲ್ವಾ? ಪೇಷಂಟ್ ಆಗಿದ್ದೀನಿ. ಆಮೇಲೆ ಹಾಂ, ಆಮೇಲೆ ಗ್ಯಾಸ್ ಎನರ್ಜಿ ಬರುತ್ತೆ ಎಲ್ಲಿ ಅಂತ ನಾನು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಅದು ಯಾವ ಥರ ಇರುತ್ತೆ ಎನರ್ಜಿ ಅಂತಲೂ ತೋರಿಸ್ತೀನಿ ನಿಮಗೆ. ನೋಡಿ ಅದು ಓಕೆನಾ? ಬನ್ನಿ ಒಳಗೆ ಹೋಗೋಣ ಫಸ್ಟು. ಸೊ ಗಾಯ್ಸ್ ಇವಾಗ ದೇವಸ್ಥಾನ ಹತ್ರ ಬಂದ್ವಿ, ಹೊರಗಡೆ ಹೋಗಬೇಕು. ಸೊ ಇಲ್ಲಿಂದಾನೆ ಎಂಟ್ರೆನ್ಸು. ನಾವೆಲ್ಲಿದ್ದೀವಿ ಅಂದರೆ ಕಬ್ಬಾಳಮ್ಮ ದೇವಸ್ಥಾನ ಆತ್ಮೂರು. ಸೊ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಪೂಜೆ ಮಾಡ್ತಾನೆ ಅಂತ ಪೂಜೆ ಐಟಮ್ ಕೂಡ ತೊಗೊಂಡಿದ್ದೀವಿ. ಹೊರಗಡೆ ಹೋಗಬೇಕು, ಬಟ್ ಎಂಟ್ರೆನ್ಸ್ ಇಲ್ಲಿಂದ ಗೊತ್ತಿಲ್ಲ. ಅಕ್ಕ ಹೋಗ್ತಾವ್ರೆ, ಅವರನ್ನು ಫಾಲೋ ಮಾಡೋದಷ್ಟೇ ನಮ್ಮ ಡ್ಯೂಟಿ. ಸೊ ಗಾಯ್ಸ್ ಇವಾಗ ದೇವಸ್ಥಾನ ಹೊರಗಡೆ ಬಂದ್ವಿ. ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದಾರೆ, ಇದು ಕಬ್ಬಾಳಮ್ಮ ದೇವಿ ಅಂತ ಹೇಳಿ. ಇದು ನಿಮಗೆ ಸಾತ್ನೂರು ಚನ್ನಪಟ್ಟಣ ಹತ್ರ ಬರುತ್ತೆ. ಸೊ ಇಲ್ಲಿ ನಿಮಗೆ ಏನಂದರೆ ಗೈಸ್, ನೀವೇನೇ ಹೊರ ಇದ್ದರೂ ನಿಮ್ಮ ಮನಸ್ಸಲ್ಲಿ ನಿಮ್ಮ ಏನೇ ಕೋರಿಕೆ ಇದ್ದರೂ ಏನೇ ಕೆಲಸ ಆಗಬೇಕು ಅಂದರೂ ಇಲ್ಲಿ ಬಂದು ಬೇಡ್ಕೊಂಡ್ರೆ ಆಗುತ್ತೆ ಅಂತ ಒಂದು ನಂಬಿಕೆ. ಸೊ ಹಂಗಾಗಿ ಜನಗಳು ತುಂಬ ಇದ್ದಾರೆ. ನಾವು ಕೂಡ ಬೇಡ್ಕೊಂಡ್ವಿ, ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ. ಸೊ ಹಂಗಾಗಿ ದರ್ಶನ ಎಲ್ಲ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ದೇವಿ ದರ್ಶನ ಮುಗಿಸ್ಕೊಂಡು ನೀವು ಆಚೆ ಬಂದು ಎದುರುಗಡೆ ನೋಡಿದ್ರೆ ನಿಮ್ಗೊಂದು ಈ ಬೆಟ್ಟ ಕಾಣುತ್ತೆ. ಸೊ ಈ ಬೆಟ್ಟ ಏನಂದರೆ ಕಬ್ಬಾಳಮ್ಮ ತಾಯಿ ಉದ್ಭವ ಆಗಿರೋಂಥದ್ದು, ನೆಲೆ ಆಗಿರೋಂಥದ್ದು ಕ್ಷೇತ್ರ ಮೇಲ್ಗಡೆ ಇರೋದು. ಅಲ್ಲಿ ಡೈಲಿ ಪುರೋಹಿತರು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಗಾಯ್ಸ್. ಅಲ್ಲಿ ನಿಮಗೆ ಸ್ಟೆಪ್ಸ್ ಕೂಡ ಕಾಣುತ್ತೆ. ಇದು ನೆಲೆ ಇರೋದು ಕೂಡ ಇದೇ ಬೆಟ್ಟದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಏನಕ್ಕೆ ದರ್ಶನ ಆಯ್ತು ಹೇಳಿ? ಟಿಕೆಟ್ ತೊಗೊಂಡು ಹೊರಗಡೆ ಹೋಗಿಸೋರು, ಅದಕ್ಕೆ ಬೇಗ ದರ್ಶನ ಆಗಿದೆ. ಯಾರು ಗ್ಯಾರಂಟಿ ಆಗ್ತಿರ್ಲಿಲ್ಲ. ಇಲ್ಲಿ ನೋಡ್ಕೊಂಡು ಇಲ್ಲಿ ನಿಂತಿದ್ದರೆ ಸಿಕ್ಕಾಪಟ್ಟೆ ಲೇಟ್ ಆಗೋದು. ಸೊ ಹಂಗಾಗಿ ಎಷ್ಟೊತ್ತಾಗೋದು? 2 ಅವರ್. ಸೊ ಗಾಯ್ಸ್ 2 ಅವರ್ ಆಗೋದಂತೆ. ಸೊ ನಾವು ಟಿಕೆಟ್ ತಗೊಂಡು ಹೊರಗಡೆ ಹೋಗಿ ಬಂದಿದ್ದು, ಹಾಗಾಗಿ ಬೇಗ ದರ್ಶನ ಆಯಿತು. ಅದಕ್ಕೆ ಬೇಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ಳಿಗಂತ ಎನರ್ಜಿ ಫುಲ್ ಡ್ರಾಪ್ ಆಗಿಬಿಟ್ಟಿದೆ. ಏನಕ್ಕೆ ಊಟ ಇಲ್ಲ, ಪೇಷಂಟ್ ಆಗಿದ್ದಾಳಲ್ಲ.
ಗ್ಲೂಕೋಸ ಇದೆ ಬರೀ ಬಾಡಿಲಿ ಏನೋ ತಿಂದಿಲ್ಲ, ಸೊ ಹಂಗಾಗಿ ಏನೋ ತಿನ್ಸೋಣ ಅಂತ. ಸೊ ಈಗ ನೋಡಿದ್ರಲ್ಲ ಒಳಗಡೆ ಯಾವ ಥರ ಐತೆ ಅಂತ, ಒಳಗಡೆ ಜಾಸ್ತಿ ನೋಡಿ guys. 2 ಅವರ್ ಆದ್ರೂ ಬೇಕಿತ್ತು, 2 ಅವರ್ ಇಲ್ಲ 3 ಅವರ್ ಬೇಕಿತ್ತು. ನೋಡಿ ಕೆಮ್ತಾರೆ ಪೇಷಂಟ್ಗಳು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಅದು ಕಸ ಕಡೆ ತಿನ್ನಬಾರ್ದು ಅಂತ ತಿನ್ಬಿಡ್ತವೆ, ತಿನ್ಬಿಟ್ಟು ಕೆಮ್ತಾವೆ ಕೊಯ್ಯ ಅಂತ. ಸೊ ಬನ್ನಿ ಈಗ ಅಂದಿವೆ ಅಲ್ಲಿ ಏನಾದರೂ ಹೊಟ್ಟೆಗೆ ಹಾಕೊಂಡು ಹೋಗೋಣ. ಹೊಟ್ಟೆ ಸಿಕ್ಕಿದೆ ಸಿಕ್ಕಾಪಟ್ಟೆ. ಏನು ಎನರ್ಜಿ ಬರೋ ಜಾಗ ಯಾವುದು ಅಂತ ತೋರಿಸ್ತೀವಿ. ಹಾಂ, ಎನರ್ಜಿ ಬರೋ ಜಾಗ ತೋರಿಸ್ತೀನಿ. ಅವಾಗಲೇ ನಿಮ್ಗೆ ವಿಡಿಯೋದಲ್ಲಿ ನನಗೆ ಎನರ್ಜಿ ಇಲ್ಲ ಅಂದ್ರಲ್ಲ, ಎನರ್ಜಿಗೆ ಎಲ್ಲಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಚಿಕ್ಕ ಮಕ್ಕಳು ತಿಂತವ್ರೆ ಇಬ್ರು ನೋಡಿ, ಹೆಂಗೆ ತಿಂತವ್ರೆ ಇಬ್ರು. ಹಾಕೊಂಡು ತಿಂತಾವಲ್ಲಿ ಚಿಕ್ಕ ಮಕ್ಕಳ ಥರ. ಏನು ಅಂದ್ರೆ ಡೊಮು ಟೆಂಪಲ್ ಅಂದ್ರೆ ಫೇಮಸ್ ಆಗಿದೆ ಕಡಲೆಪುರಿ. ಕಡ್ಲೆಪುರಿ ಅಂತಾರೆ. ಇದು ನೋಡ್ರಿ ಹೆಂಗೆ ತಿಂತೈತಿ ನೋಡಿ. ಲಾಡು ತಗೊಂಡವ್ರೆ. ಸೊ ಆಂಟಿ ನೋಡಿ ತಿಂತಾರೆ. ತಾಂಡ್ರೆ ಎಷ್ಟು ಬೇಗ ತಾಂಡಿಲ್ವಾ? ಸೊ ಗಾಯ್ಸ್, ಇದು ಏನಕ್ಕೆ ಅಂದರೆ ನಮ್ಮ ಮನಸ್ಸಲ್ಲಿ ಏನಾರು ಇದ್ದರೆ ಕೇಳ್ಕೊಂಡು ಹೊಡೆದ್ರೆ ಇಲ್ಲ ಆಗುತ್ತಂತೆ. ಬಟ್ ನಾನು ಹೇಳ್ತಿಲ್ಲ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನೋಡೋಣ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಾವು ಒಳ್ಳೇದಾದ್ರೆ ನಿಮಗೂ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ. ನೋಡಿ ಗೈಸ್, ತುಂಬಾ ಜನ ಅದೇ ತರ ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ. ತುಂಬಾ ಜನ ಮಾಡ್ತಾನೂ ಇದ್ದಾರೆ. ನಾನು ಮಾಡ್ತೀನಿ. ನೋಡಿ ಮುಂದೆ ಗೋಪುರ ಇದೆ. ಸೊ ಗೈಸ್ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ನಿಮಗೆ ಒಳ್ಳೇದಾಗಲಿ. ನೋಡಿ ಗೈಸ್, ನಮ್ಮ ಕಾರ್ತಿಕ್ ಅವರು ವ್ಯೂವರ್ಸ್ಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಚಾನಲ್ ಮೇಲೆ ಇರಬೇಕು. ಎಲ್ಲ ಅಲ್ಲಿಂದನೇ ಬ್ಲೆಸ್ಸಿಂಗ್ ತೊಗೊಂಬಿಡಿ. ನಾನು ಪೂಜೆ ಮಾಡ್ತೀನಿ, ಬಂದಾಗ ಪೂಜೆ ಮಾಡಿ. ನಮ್ಮ ಹಳ್ಳಿ ಕಡೆ ಸಿಗೋ ಬೆಲ್ವತ್ತಕಾಯಿ, ಬ್ಯಾಲ್ದೆ ಹಣ್ಣು, ಹಳ್ಳಿ ಸ್ಟೈಲ್ ಹೇಳಬೇಕು ಅಂದರೆ ಬ್ಯಾಲ್ದೆ ಹಣ್ಣಿಗೆ ಅದನ್ನು ನಾವು ಏನು ತಗೊಂಡು ಅಲ್ಲಿ ಮರದಲ್ಲ ಕಿತ್ಕೊಂಡು ಇದನ್ನು ಇಲ್ಲಿ ಮಾರ್ತಾರೆ. ಇಲ್ಲಿ ಮಾರ್ಬಿಟ್ಟು ನಿಮಗೆ ಏನು ಉದ್ದೇಶ ಅಂತ ನೋಡಿ, ನಮ್ಮ ಕೈಯಲ್ಲಿರೋದು ನಮ್ಮ ಮನಸ್ಸಲ್ಲಿ ಏನೇ ಇದ್ದರು, ಯಾರು ಏನೇ ಮಾಡಿಸಿದ್ರು, ಎಂಥ ದೃಷ್ಟಿ ಇದ್ದರು, ಯಾವುದೇ ತರಹ ಮಾಟ ಮಂತ್ರ ಪವಾಡ ಏನೇನು ಹಿಡಿದಿದ್ರು, ಆಮೇಲೆ ನಮ್ಮ ಮನಸ್ಸಲ್ಲಿ ಅರ್ಕೆಗಳು ಏನೇ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ಇಲ್ಲಿ ನೀವು ಕೇಳಿಕೊಂಡು ಆ ಬೆಲ್ದೆ ಹಣ್ಣನ್ನು ಹೊಡೆದ್ರೆ, ಅಂದರೆ ಪೂಜೆ ಮಾಡಿ ಹೊಡೆದ್ರೆ ಆಗುತ್ತೆ ಅಂತ ಒಂದು ನಂಬಿಕೆ. ತುಂಬ ಜನ ಇಲ್ಲಿ ಆ ಥರ ಮಾಡಿದ್ದಾರೆ. ಸೊ ನಾವು ನನ್ನ ಅಕ್ಕ ಇಬ್ಬರು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ವ್ಯವಸ್ಥೆಗೆ ಒಳ್ಳೆದಾಗಬೇಕು ಅಂತೇಳಿ ನಾನು ಮಾಡ್ತಾ ಇರೋದು. ದೇವಸ್ಥಾನದ ಮುಂದಾಗಡೆ ನಿಮಗೆ ದ್ವಾರ ಬಾಗಿಲು ಗೇಟ್ ಈ ಥರ ಕಾಣುತ್ತೆ. ಅದಿನ್ನೂ ಓಪನ್ ಆಗಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ನಡೀತಿದೆ ಹಾಗಾಗಿ ಓಪನ್ ಆಗಿಲ್ಲ. ನೋಡಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ನಾನೇನು ತಿಳ್ಕೊಂಡೆ ಅಂದರೆ ನಮ್ಮ ವ್ಯೂವರ್ಸಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ. ಯಾಕೆ ನಿಮ್ಮಿಂದನೇ ನಾನು ನೋಡಿ ಅಲ್ಲಿ ಆಂಟಿ ಹೊಡೆದ್ರು, ಬಟ್ ಅದು ಹೊಡೆದೋಗಿಲ್ಲ. 2 ಸರಿ ಆ ಥರ ಹೊಡೆಯೋಂಗಿಲ್ಲ. ಹೊಡೆದ್ರೆ ಒಂದೇ ಸರಿನೇ ಹೊಡಿಬೇಕು. ಏನಕ್ಕೆ ಅಂದರೆ ಆವಾಗಲೇ ಏನೇ ದೃಷ್ಟಿ ಏನೇ ಕೆಲಸ ಏನೇ ಅಂದ್ಕೊಂಡ್ರು ಬೇಗ ಆಗುತ್ತೆ ಅಂತ ಒಂದು ನಂಬಿಕೆ. ಹಂಗಾಗಿ ಮಾಡ್ತಾಯಿದ್ದೀವಿ. ನೋಡಿ ಪೂಜೆ ಮಾಡ್ತಾಯಿದ್ದೀನಿ. ನಾನಂತೂ ತುಂಬ ಕೇಳ್ಕೊಂಡೆ ಗ್ಯಾಸ್, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಬಗ್ಗೆನೇ ಕೇಳ್ಕೊಂಡಿದ್ದೆ. ಕೊಡು ಕವ್ಯ. ಇನ್ನೊಂದೈತರ ಕಾಡ್ತಿ ಅದನ್ನ ಹಿಡ್ಗೈತಾರೆ ನೋಡಿ, ಹಿಡ್ಗೈತಾರೆ ನೋಡಿ. ಚಿಕ್ಕ ಮಕ್ಕಳು ಥರ ಬಿಸ್ಕೆಟ್ ತಿಂತಾರೆ ನೋಡಿ ಗೈಸ್. ಯಾವ್ದು ಬಿಸ್ಕೆಟ್ ಅದು? ಡಾರ್ಕ್ ಫ್ಯಾಂಟಸಿ ಅಂತೆ. ಪ್ರಮೋಷನ್ ಮಾಡ್ತಾವ್ರೆ. ಪುಕ್ಸಟೆ ಪ್ರಮೋಷನ್ ಮಾಡ್ತಿದ್ದೆ. ನಂಗೆ ದುಡ್ಡು ಕೊಡಲ್ಲ ಇವರು, ಅಂಗಡಿಯವರು. ಹಾಂ ನಿಮಗೆ ನೋಡಿ ಗೈಸ್, ಎಮರ್ಜೆನ್ಸಿಲಿ ಹೇಳೋಕ್ರೆ ಹಿಂಗೆ ಆಗೋದು. ಹೇಳೋ ನಿಮಗೆ ಚಾಕ್ಲೇಟ್ ತಿನ್ಬೇಕು, ಬಿಸ್ಕೆಟ್ ತಿನ್ಬೇಕು ಅಂದ್ರೆ ಇಲ್ಲಿ ಬರ್ರಿ, ಸಿಕ್ಕೇ ತಗೊಳ್ಳಿ. ಹಂಗೆ ಇಲ್ಲ ತಗೊಂಬೇಡಿ, ಇದ್ರೊಳಗಡೆ ಚಾಕ್ಲೇಟ್ ಇರುತ್ತೆ. ಅಲ್ಲ ಗೈಸ್, ಅದು ಏನಂದ್ರೆ ಫಾಲ್ಟು ಚಿಕ್ಕದು ಕೊಟ್ಟವನೇ ಗೈಸ್. ಯಾವ ಅಂಗಡಿ ಗೊತ್ತಾ? ಇಲ್ಲ ಅದು ಅಂಗಡಿ ಚಿಕ್ಕದು ಕೊಟ್ಟು ನೋಡ್ರಿ. ಇದನ್ನು ಅದನ್ನೇ ತಗೊಂಡು ಹೋಗಿ ಚಿಕ್ಕ ಹುಡುಗಿ ಬಂದ ಕೊಟ್ಬಿಟ್ಟಾರೆ ಅದ್ರ ಗಂಡಿ. 33% ಎಕ್ಸ್ಟ್ರಾ ಇದೆ. ಸೊ ಇಲ್ಲಿ ಏನಕ್ಕೆ ಕೂತಿದ್ದೀವಿ ಅಂದರೆ ಎಗ್ ರೈಸ್ ತಗೋಣ ಅಂತ ಹೇಳಿ. ಅಲ್ಲಿ ಮುಂದೆ ಒಂದು ಹೋಟೆಲ್ ಇದೆ. ನಮ್ಮ ಅಕ್ಕವರು ಇವರು ಫಿಶ್ ಹೇಳಿದ್ದಾರೆ, ಅಲ್ಲಿ ಇವರು ತಿನ್ಕೊಂಡು ಗೊತ್ತಾರೆ. ಏನಕ್ಕೆ ಹೇಳಿರೋದು? ಫಿಶ್ ಹೇಳಿರೋದು ಅಲ್ಲಿ ಫಿಶಲ್ಲಿ ಹೇಳೋರೆ, ಅದಕ್ಕೆ ಇಲ್ಲಿ ಎಗ್ ರೈಸ್ ಅಂತವ್ರೆ. ಇದು ನೋಡಿ, ಇದು ಚೇಳಿ ನಿಂತಿದ್ದು ಪುಟಾಣಿ. ಏನು ತಿಂತಿರೋದು? ಸೆಂಟರ್ ಫ್ರೆಶ್ ಅಲ್ವಾ ಅದು? ಡಾಕ್ಟರ್ ಏನು ಹೇಳೋರು ಗೊತ್ತಾ? ಏನೋ ಮಜ್ಜಿಗೆನ ತಿನ್ನಿ ಅಂತ ಹೇಳಿದ್ರೆ ನೋಡಿ ಬಿಸ್ಕೆಟ್ ತಿಂತಾರೆ ನೋಡಿ. ಒಂದು ತಿಂಗಳು ಮಜ್ಜಿಗೆನ ಹೇಳಿರೋದು ಡಾಕ್ಟ್ರು. ಆದ್ರೂ ಇದನ್ನು ತಿಂತಾರೆ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟಿನ. ಏನು ಹೇಳೋಣ ಅಂತ ಹೋಗುತ್ತೆ. ಡಾಕ್ಟರ್ ಏನು ಹೇಳಿದ್ದೀನಿ ತಿನ್ನೋಣ ಅಂತ ತಾನೇ ಮಧ್ಯಾಹ್ನ ತಿಂತಿರೋದು. ತಿನ್ಬಿಟ್ಟು ಏನು ಮಾಡೋಣ ಗ್ಯಾಸ್ ಕರ್ಕೊಂಬಂದ್ರೆ ಇಂಥದ್ದು ಕೇಳಿದಾಗೆಲ್ಲ ತೊಗೋಬೇಕಲ್ಲ. ನೋಡಿ ನಾನು ಕೊಟ್ಟರೆ ಇನ್ನೂ ತಿಂದಿಲ್ಲ. ಬಿಸ್ಕೆಟ್ ತಗೊಬೇಕು.
ಆಮೇಲೆ ತಿನ್ಬೇಕು ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಮಾಡ್ತಾರೆ guys, ನೋಡಿ ದಾದಾ ನೋಡಿ ಹೆಂಗ್ ನೋಡ್ತಿದ್ದೆ ಏನೋ ಮಾಡ್ತಾರೆ ಇವರು ಅಂತ. ಇವಾಗ ಇಲ್ಲಿ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಅಂದರೆ ಫಿಶ್ ತವಾ ಫ್ರೈ ಸೆಂಟರ್ ಅಂತ ಇದೆ. ಸೊ ನಿಮಗೆ ಆನ್ ದಿ ವೇ ಟೆಂಪಲಿಂದ ಬಂದರೆ ಈ ತವಾ ಫ್ರೈ ಸಿಗುತ್ತೆ. ಸೊ ಇವರ ಹೆಸರು ಬಂದು ಶಿವರಾಜು ಅಂತ. ಸೊ ಇವ್ರ ನಂಬರು ಮತ್ತು ಅದು ಫೋಟೋ ಏನೋ ಅವ್ರದ್ದು ಲೋಗೋ ಏನಿದೆ ಅದು ಫೋಟೋ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ. ಆ್ಯಂಡ್ ಅವ್ರ ಹತ್ರನೂ ಕೂಡ ನಾನು ಮಾತಾಡಿಸ್ತೀನಿ. ಅವ್ರ ಹತ್ರ ಏನೇನು ಸ್ಪೆಷಲ್ ಸಿಗುತ್ತೆ, ಯಾವ ಥರ ಮೀನು ಸಿಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ. ಫಿಶ್ ಫ್ರೈ ಸೆಂಟರ್ ಬಂದು ಫಿಶ್ ತವಾ ಫ್ರೈ ಸೆಂಟರ್ ಅಂತ. ನಿಮಗೆ ಈ ರೋಡಲ್ಲಿ ತುಂಬ ಸಿಗ್ತವೆ. ಎಲ್ಲಿಂದ ಅಂದರೆ ನಿಮಗೆ ದೇವಸ್ಥಾನ ಕಬ್ಬಾಳಮ್ಮ ದೇವಸ್ಥಾನದಿಂದ ಚನ್ನಪಟ್ಟಣ ಹೋಗೋ ರೋಡ್ವರೆಗೂ ತುಂಬ ಸಿಗ್ತವೆ. ಸೊ ಅಲ್ಲೆಲ್ಲೂ ಟ್ರೈ ಮಾಡಿಬಿಡಿ, ಇಲ್ಲಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಗಸ್. ಸ್ವಲ್ಪ ಟೇಸ್ಟ್ ಮಾಡೋದು, ಇನ್ನೂ ತಿಂದಿಲ್ಲ. ಸೊ ತಿನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಅದು ಫಿಶ್ ತವಾ ಫ್ರೈ ಸೆಂಟರ್ ಅಂತ ಬೋಲ್ಡ್ ಇರೋದು. ಫಿಶ್ ತವಾ ಫ್ರೈ ಸೆಂಟರ್ ನಾನು ಹೇಳಿದ್ನಲ್ಲ ಅವಾಗಲೇ. ಸೊ ಅವರು ನೇಮ್ ಅಲ್ಲೇ ಇದೆ, ಮೊಬೈಲ್ ನಂಬರ್ ಕೂಡ ಇಲ್ಲೇ ಇದೆ. ಫೋಟೋ ತೊಗೊಂಡಿರಿ, ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ನಮ್ಮ ಅಕ್ಕ ಅವ್ರು ಅಲ್ಲೇ ತಿನ್ಕೊಂಡು ಕೂತಿದ್ದಾರೆ. ಸೊ ನೋಡಿ ಅವರೇ ಓನರು, ಅದಕ್ಕೆ ಶಿವರಾಜು ಅಂತ ಹೇಳಿ. ಸೊ ಬನ್ನಿ ಅವ್ರನ್ನ ಫಸ್ಟು ಮಾತಾಡ್ಸೋಣ, ಆಮೇಲೆ ನಿಮಗೆ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ಇವರೆಲ್ಲ ತಿನ್ಕೊಂಡು ಕೂತಾರೆ ಆಲ್ರೆಡಿ. ನೋಡಿರಿ ಇವ್ರ ಎನರ್ಜಿ ನೋಡ್ರಿ ಇಲ್ಲಿ ಬರುತ್ತೆ ಇವಾಗ. ಹಾಂ ನೋಡಿ ತಿಂತಾರೆ, ಎನರ್ಜಿ ಬರುತ್ತೆ ಇವಾಗ. ಚೆನ್ನಾಗಿ ಮಾತಾಡ್ತಾರೆ ಅಂತ. ನಾನು ಅವಾಗಲೇ ಏನು ಹೇಳಿದೆ, ಓನರ್ ಹೆಸರು ಶಿವರಾಜು ಅಂತೇಳಿ. ಸೊ ಅವ್ರು ಇಲ್ಲೇ ಇರೋದು. ಅವರು ಕೂಡ ಬಾಯ್ಲ್ ಮಾಡ್ತಾ ಇದ್ದಾರೆ ಫಿಶ್. ನಾವು ಆರ್ಡ್ರ್ ಮಾಡಿದ್ದು ಅವರು ಬಾಯ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನೋ ಬೇಕು ಅಂದರೆ ಫೋನ್ ಮಾಡಿ ಹೇಳ್ಬೋದು, ಇಲ್ಲ ಅಂದಿವೇ ನೀವು ಹೋಗ್ತಾನೆ ಹೇಳೋಗ್ಬೋದು. ಸೊ ಅವರು ರೆಡಿ ಮಾಡಿ ಇಟ್ಟಿರ್ತಾರೆ, ಬಂದಬೇಕಾ ನೀವು ಟೇಸ್ಟ್ ಮಾಡ್ಬೋದು. ಸೊ ಬನ್ನಿ ಅವ್ರನ್ನ ಮಾತಾಡ್ತಾನೆ. ಹಾಯ್ ಸರ್. ಹಾಯ್ ಬ್ರೋ. ಇಲ್ಲಿ ಏನೇನು ಸಿಗುತ್ತೆ ನಿಮ್ಮ ಹತ್ರ? ಇಲ್ಲಿ ಫಿಶ್ ತವಾ ಫ್ರೈ ಸಿಗುತ್ತೆ, ಜಿಲೇಬಿ ಸಿಗುತ್ತೆ, ಟೈಗರ್ ಜಿಲೇಬಿ ಸಿಗುತ್ತೆ, ಪ್ರಾನ್ಸ್ ಸಿಗುತ್ತೆ, ಪಾಂಪ್ಲೇಟ್ ಸಿಗುತ್ತೆ. ಪ್ರಾನ್ಸ್ ಸಿಗುತ್ತಾ? ಆರ್ಡ್ರ್ ಕೊಟ್ಟರೆ ಮಾತ್ರ ಪ್ರಾನ್ಸ್. ಗಾಯ್ಸ್ ಪ್ರಾನ್ಸ್ ಬೇಕು ಅಂದರೆ ನಿಮಗೆ ಆರ್ಡ್ರ್ ಮಾಡಬೇಕು. ಆರ್ಡ್ರ್ ಮಾಡಿದ್ರೆ ಮಾತ್ರ ನಿಮಗೆ ಸಿಗೋದಿಲ್ಲ, ಸಿಗೋದಿಲ್ಲ. ಓಕೆ, ಆಫ್ ಆಮ್ಲೆಟ್, ಎಗ್ ಬಜ್ಜಿ. ಬಟ್ ನಿಮಗೆ ಯಾರೇ ಫೋನ್ ಮಾಡಿದ್ರು ಹೇಳ್ತೀರಾ ತಾನೆ? ಹೇಳ್ತೀವಿ ಸರ್. ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಶಿವರಾಜು ಅಂತ ಅವ್ರ ನೇಮು. ಸೊ ಇವರಿಗೇನೋ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರಿಂದ ನೀವು ಫೋನ್ ಮಾಡಿದ್ರೆ, ಬೇಕಾದ್ರೆ ನೀವು ಎಲ್ಲಿಂದನಾದ್ರು ಸರಿ ಬಂದರೆ ನಿಮಗೆ ರೆಡಿ ಮಾಡಿ ಇಟ್ಟಿರ್ತಾರೆ, ಬಂದು ಟೇಸ್ಟ್ ಮಾಡ್ಬೋದು. ಸೊ ನೋಡಿ ಬಾಯ್ಲ್ ಮಾಡ್ತಾ ಇದ್ದಾರೆ, ಈಗ ನಾವು ಟೇಸ್ಟ್ ಮಾಡಬೇಕು. ಸೊ ಬನ್ನಿ ಟೇಸ್ಟ್ ಮಾಡೋಣ. ಫೈನಲ್ಲೇ ಕೈಗೆ ಬಂದಿದೆ. ಇರುವ ಸರ್ವಿಸ್ ಸ್ಟೈಲ್ ನೋಡಿ. ಈಗ ಎಷ್ಟು ಥರ ಇದೆ ಅಂದರೆ, ಒಂದು ಎಲೆ ಹಾಕಿದ್ದಾರೆ, ಅದ್ರ ಮೇಲೆ ಫಿಶ್ ಹಾಕೊಟ್ಟಿದ್ದಾರೆ. ನಾನೆಲ್ಲ ಪ್ಲೇಟ್ಗೆ ಹಾಕ್ಕೊಡ್ತಾರೆ ಒಂದು ಕಡೆ ನೋಡಿ, ನೋಡ್ತಾ ಇರ್ಬೋದು ನೀವು. ಸೊ ಅದಕ್ಕೊಂದು ಕೆಂಪು ಚಟ್ನಿ ಕೊಡ್ತಾರೆ, ಗ್ರೀನ್ ಚಟ್ನಿ, ಆ್ಯಂಡ್ ಈರುಳ್ಳಿ ಕೊಡ್ತಾರೆ, ಮತ್ತು ಲೆಮನ್ ಕೊಡ್ತಾರೆ. ಸೊ ಇದನ್ನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ಥರ ಇದೆ ಅಂತ ನೋಡೋಣ. ಕವ್ಯ ಅವರೇ, ಹೇಗಿದೆ ಫಿಶು? ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ಇವಾಗ ಬೈಟ್ ತೊಗೊಂಡಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಸೂಪರ್ ಇದೆ ಗಸ್. ಟೇಸ್ಟ್ ಮಾತ್ರ ಚೆನ್ನಾಗಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಆ್ಯಂಡ್ ಮಸಾಲೆನೂ ಕೂಡ ಅಷ್ಟೇ ಮೆಲ್ಟ್ ಆಗುತ್ತೆ ಬಾಯ್ಲ್ ಇದ್ದ ತಕ್ಷಣ. ಸೂಪರ್ ಅಂತಲೇ ಹೇಳ್ಬೋದು. ಮೊಳಸಿ ಹಾಕೊಂಡ್ಬಿಟ್ಟು ಬಾಯಲ್ಲಿ. ಹಾಯ್ ಗೈಸ್, ನಿಮ್ಗೊಂದು ವಿಷಯ ಹೇಳ್ತೀನಿ. ವಿಲಾಗ್ ಮಾಡ್ತಾರೆ ಕಾರ್ತಿಕ್ ಅಣ್ಣವರು. ಮೀನು ತಿನ್ನೋದೇ ಇಲ್ಲ ಅನ್ಕೊಂಬಿಟ್ಟು ಯಾವ ರೇಂಜಿಗೆ ಬಾರಿಸ್ತಿದ್ದಾರೆ ಗೊತ್ತಾ? ತೋರಿಸ್ತೀನಿ ಬನ್ನಿ. ಈಗ ಮೀನು ತಿನ್ನೋದು ಮೂಳೆ ಕೂಡ ಬಿಡುತ್ತಾ ಇಲ್ಲ, ಆ ರೇಂಜಿಗೆ ತಿನ್ನೋನೆ. ಏನು ಗೊತ್ತಾ, ಮೀನು ಚೆನ್ನಾಗಿದೆ, ಬಟ್ ಅಕ್ಕ ಹಿಡಿದು ತಿನ್ನೋಂತ ಇವರೇ ಹೇಳ್ದವ್ರೆ ತಿನ್ನೋ ಅಂತ. ಯಾಕೆ ಬಿಡ್ಸ್ಕೊಂಡು ಇದಂಗೆ ತಿನ್ನೋನು, ಅದಕ್ಕೆ ತಿಂತಾ ಇದ್ದೀನಿ ಗೈಸ್. ತಪ್ಪ ನೋಡಿ ಹೆಂಗಾಗಿದೆ. ತಪ್ಪೇನಿಲ್ಲ, ತಿನ್ನಲ್ಲ ಅನ್ಕೊ. ಆಯ್ತು ಬಿಡು, ತಮ್ಮನೆಲ್ಗೆ ಹಾಕ್ತೀನಿ ಇದನ್ನು. ಇವಾಗ ಅಕ್ಕವ್ರ ಮನೆಗೆ ಬಂದ್ವಿ, ಎಲ್ಲ ಮುಗೀತು. ಟೆಂಪಲ್ ಅಂತೂ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ವಿಡಿಯೋದಲ್ಲಂತೂ. ಸೊ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ಲು, ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ರೆ ನೀವು ಕೂಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವರಿಗೆ ಬಾಯ್ ಹೇಳೋ ಸಮಯ ಆಗಿದೆ. ಸೊ ಬಾಯ್ ಹೇಳ್ಬಿಟ್ಟು ಹೋಗೋಣ. ಇನ್ನೆಷ್ಟು ವರ್ಷ ಆದ್ಮೇಲೆ ನೋಡಿ ಅಕ್ಕ ಇನ್ನೊಬ್ರು ಇಲ್ಲಿ ಇದ್ದಾರೆ, ಅಕ್ಕ ಆಂಟಿ. ಬಾಯ್. ಓಕೆ ಗೈಸ್, ಇವ್ರಿಗೆ ಬಾಯ್ ಹೇಳ್ಬಿಟ್ಟು ನಾನು ಮನೆಗೆ ಹೋಗ್ಬೇಕು. ಸೊ ಟೈಮ್ ಆಗಿದೆ. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಶೇರ್ ಮಾಡಿದಷ್ಟು ನಂಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ. ಸೊ ಬನ್ನಿ ಮನೆಗೆ ಹೋಗೋಣ. ಫಸ್ಟ್ ನಮ್ಮ ಲಾಗ್ ಮೇಲೆ ಇರ್ಬೇಕು, KS ಲಾಗ್ಸ್ ಮೇಲೆ. ಸೊ ಗೈಸ್ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಲಾಗು. ಸೊ ಅಂದಿವೇನು ಬರ್ತಾ ಒಂದು ವಿಡಿಯೋ ಮಾಡಿದೆ, ಒಂದು ಕ್ಲಿಪ್ ತೊಗೊಂಡೆ. ಸೊ ಅದಕ್ಕೆ ಸಾಂಗ್ ಕೂಡ ಹಾಕಿದ್ದೀನಿ, ನೀವು ನೋಡಿದ್ದೀರಾ. ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಫುಲ್ ವಿಡಿಯೋಲಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಬರೀ ಮ್ಯೂಸಿಕ್ ಮಾತ್ರ ಇಷ್ಟ ಆಗಿಲ್ಲ ಅಂತಲ್ಲ.
ಹೋಪ್ ಗೈಸ್ ನೀವು ಯಾರಾದರೂ ಹೊಸಬ್ರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ. ಸೊ ಅದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ಸಪೋರ್ಟ್ ಸಿಗುತ್ತೆ. ನೀವು ಲೈಕು ಕಮೆಂಟ್ ಮಾಡಿದಷ್ಟು ಇನ್ನೂ ಸಪೋರ್ಟ್ ಸಿಗುತ್ತೆ. ಸೊ ಹೆಚ್ಚು ವೀಡಿಯೋ ಮಾಡ್ಬೋದು ಅಂತ ಅಷ್ಟೇ. ಸೊ ಏನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಫಸ್ಟ್ ವೀಡಿಯೋ ನೀವೇ ನೋಡ್ಬೋದು. ಸೊ ನೀವು ಫಸ್ಟ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಹೋಪ್ಫುಲಿ ಈ ವ್ಲಾಗು ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ತುಂಬ ಖುಷಿ ಪಟ್ಟಿದೆ ಅಂತ ನಾನು ಅನ್ಕೋತೀನಿ. ಸೊ ನಾನು ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ನಾನು ಅಮ್ಮ ಆ್ಯಂಡ್ ಅಕ್ಕ ಅವ್ರ ಫ್ಯಾಮಿಲಿ ಫುಲ್ ಎಲ್ಲ. ಸೊ ಅವರು ಆಫ್ಟರ್ 2 ಇಯರ್ಸ್ ಆಗಿದೆ ಈ ಲಾಗಲ್ಲಿ ಬಂದು. ಸೊ 2 ವರ್ಷ ಆಗಿತ್ತು ಅಕ್ಕವ್ರನ್ನ ಮೀಟ್ ಮಾಡಿ. ಗುಬ್ಬಿ ನಾನು ಮೀಟ್ ಮಾಡಿದ್ದು. ಏನಕ್ಕೆ ಅಕ್ಕವ್ರನ್ನ ಕರ್ಕೊಂಬರಕ್ಕೆ ಹೋದಾಗ ಮೀಟ್ ಆಗಿದ್ದು. ಅದಾದ್ಮೇಲೆ ಮೀಟ್ ಆಗ್ತಿರ್ಲಿಲ್ಲ. ಬರೋರು ಬಂದಿದ್ರು ಏನಾದ್ರು ಕೆಲಸ ಇತ್ತು ಅಂತ ಹೇಳಿ ನಾವು ಮೀಟ್ ಆಗ್ತಿದ್ವಿ, ಮಾತಾಡ್ತಿದ್ವಿ, ಮತ್ತು ಲಾಗ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಇವತ್ತು ಮಾಡಿದ್ದು ಪ್ಲ್ಯಾನ್ ಮಾಡಿನೇ. ಬಟ್ ಏನಂದರೆ ಟೆಂಪಲ್ ಹೋಗೋದು ಪ್ಲ್ಯಾನ್ ಇರಲಿಲ್ಲ. ಸುಮ್ಮನೆ ಏನೋ ಒಂದು ಫನ್ ಎಲ್ಲಾದರೂ ಹೋಗಿ ಬರೋಣ, ಒಂದು ರೋಡ್ ಟ್ರಿಪ್ ಅಂತ ಹೇಳಿ ಪ್ಲ್ಯಾನ್ ಇದ್ದಿದ್ದು. ಸೊ ಹಂಗೆ ಟೆಂಪಲ್ ಕೂಡ ಹೋಗಿ ಬಂದ್ವಿ. ನಾವೆಲ್ಲ ಫಿಶ್ ಎಲ್ಲ ಏನು ತಿಂದ್ವಿ, ಅವ್ರ ನಂಬರು ಪ್ರತಿಯೊಂದು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಈ ಲಾಗು ನೀವು ತುಂಬ ಖುಷಿ ಪಟ್ಟಿದ್ದೀರಾ, ತುಂಬ ಎಂಜಾಯ್ ಮಾಡಿದೆ ಅಂತ ನಾನು ಅನ್ಕೋತೀನಿ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಏನಕ್ಕೆ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಈ ವಿಡಿಯೋ ನೋಡಿಕೊಂಡು. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಮುಂದೆ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಪ್ರತಿಯೊಂದು ಲಾಗಲ್ಲೂ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರ್ತಾ ಹೋಗ್ತೀನಿ. ಇನ್ನು ಮುಂದೆ ಇಂಪ್ರೂವ್ ಮಾಡ್ಕೊಳ್ಳೋ ತುಂಬ ಇದೆ. ಸೊ ಈಗ ಮಾಡೋದು ಏನೂ ಅಲ್ಲ, ಇನ್ನು ಮುಂದೆ ಮಾಡೋದ್ಮೇಲೆ ಇನ್ನು ಮುಂದೆ ಇರೋದು ನನಗೆ ವೀಡಿಯೋಸ್ ಮಾಡೋವಂಥದ್ದು ಅಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದೀರಾ. ನಿಮ್ಮ ನಂಬಿಕೆ ನಾನು ಉಳಿಸ್ಕೊತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ವೀಡಿಯೋನ ನೋಡಿದ್ದಕ್ಕೆ, ಕೊನೆವರೆಗೂ ನೋಡಿದ್ದಕ್ಕೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನೂ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸದನ್ನೇನೋ ತರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ ಇದ್ದರೆ ನಾನು ಸರಿ ಮಾಡ್ಕೋತೀನಿ. ಓಕೆ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಟಾಟಾ, ಬಾಯ್.